ಹರವೆಯಲ್ಲಿ ಗೋಶಾಲೆ ತೆರೆಯುವಂತೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ. ಬರ ನಿರ್ವಹಣೆಯ ರಾಜ್ಯ ಸರ್ಕಾರ ವಿಫಲ. ಜಿಲ್ಲೆಯಲ್ಲಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಶಾಸಕರ ಬರ ಅಧ್ಯಯನ ಒಂದು ನಾಟಕ. ಮೂಡ್ನಾಕೋಡು ಪ್ರಕಾಶ್ ಆರೋಪ. ಚಾಮರಾಜನಗರ ಗೋಶಾಲೆ ಮೇವಿನ ಕೇಂದ್ರ ತೆರೆಯುವಂತೆ ಮತ್ತು ವಿವಿಧ ಪಿಂಚಣಿಗಳನ್ನು ನೀಡುವಂತೆ ಹಾಗೂ ಕೆರೆಗಳಿಗೆ ನೀರು ಬಿಡುವಂತೆ ಒತ್ತಾಯಿಸಿ ಹರವೆ ಬಿಜೆಪಿ ಮಹಾಶಕ್ತಿ ಕೇಂದ್ರದ ವತಿಯಿಂದ ತಾಲೂಕಿನ ಹರವೆ ನಾಡ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಸ್ಥಳಕ್ಕೆ ಆಗಮಿಸಿದ್ದ ತಹಶೀಲ್ದಾರ್ ಗಿರಿಜಾ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮೂಡ್ನಾಕೋಡು ಪ್ರಕಾಶ್ ಮಾತನಾಡಿ, ಜಿಲ್ಲೆಯಲ್ಲಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಆಯಾಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಜಿಲ್ಲೆಯಲ್ಲಿ ನಡೆಸುತ್ತಿರುವ ಬರ ಅಧ್ಯಯನದ ಒಂದು ನಾಟಕವಾಗಿದೆ. ಸಚಿವರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಶಾಸಕ ಸ್ಥಳೀಯರಾಗಿದ್ದು ಜಿಲ್ಲೆಯಲ್ಲಿ ಉಂಟಾಗಿರುವ ಬರದ ಬಗ್ಗೆ ಅವರಿಗೆ ಮಾಹಿತಿ ಇದ್ದರೂ ಕೂಡ ಜಿಲ್ಲೆಯಲ್ಲಿ ಬರ ಅಧ್ಯಯನ ಮಾಡುತ್ತಿರುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಸರ್ಕಾರದ ಖಜಾನೆಯಾಗಿದ್ದು ಬರ ನಿರ್ವಹಿಸಲು ಹಣವಿಲ್ಲದ ಕಾರಣದಿಂದ ಬರ ಅಧ್ಯಯನ ಮಾಡುವುದಾಗಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದರು. ರಾಜ್ಯದಲ್ಲಿ ತೀವ್ರವಾದ ಬರ ಪರಿಸ್ಥಿತಿ ಎದುರಿಸುತ್ತಿರುವ ಹುಬ್ಬಳ್ಳಿಯಲ್ಲಿ ಚಾಮರಾಜನಗರ ಜಿಲ್ಲೆಯ ಹರವೆ ಹೋಬಳಿಯ ಒಂದಾಗಿದೆ. ಈ ಭಾಗದ ರೈತರು ಕೊಳವೆ ಬಾವಿಗಳನ್ನೇ ನಂಬಿ ವ್ಯವಸಾಯ ಮತ್ತು ಹೈನುಗಾರಿಕೆಯ ಮೂಲ ಕಸಬನ್ನು ಆಶ್ರಯಿಸಿಕೊಂಡಿರುತ್ತಾರೆ. ಈ ಬಾರಿ ಪೂರ್ವ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ವ್ಯವಸಾಯ ಮತ್ತು ಹೈನುಗಾರಿಕೆಯಲ್ಲದೆ ತೀವ್ರ ಹಿನ್ನಡೆ ಉಂಟಾಗಿದೆ. ರೈತರು ಬಿತ್ತಿದ ಬಿತ್ತನೆ 100ಕ್ಕೆ 100ರಷ್ಟು ಪ್ರಮಾಣದಲ್ಲಿ ಹಾಳಾಗಿದ್ದು, ವಾಣಿಜ್ಯ ಬೆಳೆಗಳು ಮತ್ತು ಹೈನುಗಾರಿಕೆ ಮೇವಿನ ಬೆಳೆಗಳು ಸಂಪೂರ್ಣ ಮಳೆಯ ಅಭಾವದಿಂದ ಹಾಳಾಗಿದೆ. ಜಾನುವಾರುಗಳ ನಿರ್ವಹಣೆಗೆ ರೈತರು ಮಂಡ್ಯ, ಮೈಸೂರಿನಂಥ ಹೊರ ಜಿಲ್ಲೆಗಳಿಂದ ಮುಸುಕಿನ ಜೋಳದ ಮೇವು ಮತ್ತು ಭತ್ತದ ಹುಲ್ಲುಗಳನ್ನು ಟನ್ಗೆ 5,000ರಿಂದ 6,000ವರೆಗೆ, ಜೊತೆಗೆ ವಾಹನದ ದುಬಾರಿ ಬಾಡಿಗೆ ಕೊಟ್ಟು ತರುವಂತಾಗಿದೆ. ಜಾನುವಾರುಗಳನ್ನು ಸಾಕಲು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಇಂಥ ರೈತರು ನೆರವಿಗೆ ಧಾವಿಸಲು ವಿಫಲವಾಗಿದೆ. ಆದ್ದರಿಂದ ಪ್ರತಿ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಮೇವಿನ ಕೇಂದ್ರ ತೆರೆಯಬೇಕು, ಹಾಗೆ ಗೋಶಾಲೆ ತೆಗೆಯಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅಂತರ್ಜಲ ಕುಸಿತದ ಪರಿಣಾಮ ನೂರಾರು ಕೊಳವೆ ಬಾವಿಗಳು ಬತ್ತಿ ಹೋಗಿದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇಂತಹ ರೈತರಿಗೆ ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಕಾಲಕಾಲಕ್ಕೆ ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆ ನಿರ್ವಹಣೆಯ ವಿಫಲತೆ, ಅಂತರ್ಜಲ ಕುಸಿತರು ಕಾರಣವಾಗದೆ ಇಂತಹ ಸದ್ಗಂಗ ಪರಿಸ್ಥಿತಿಯ ಸಂದರ್ಭದಲ್ಲಿ ರೈತರಿಗೆ ಸಣ್ಣ ಪುಟ್ಟ ಸಹಾಯಕ ನೆರವಾಗುತ್ತಿದ್ದ ವಿವಿಧ ಪಿಂಚಣಿಯನ್ನು ಪರಿಷ್ಕರಣೆಯ ನೆಪದಲ್ಲಿ ನಿಲ್ಲಿಸಿರುವ ಪರಿಣಾಮ ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿದೆ. ಆದ್ದರಿಂದ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರೈತರ ನೆರವಿಗೆ ಧಾವಿಸಬೇಕೆಂದು ಮೂಡ್ನಾಕೋಡು ಪ್ರಕಾಶ್ ಒತ್ತಾಯಿಸಿದರು. ರಾಜ್ಯದ ಕಾರ್ಯಕಾರಿಣಿ ಸದಸ್ಯ ಕೆರೆಹಳ್ಳಿ ಮಹದೇವಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರಕ್ಕೆ ರೈತರು ಬಡವರ ಬಗ್ಗೆ ಕಾಳಜಿ ಇಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರು ಬಡವರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ರಾಜ್ಯ ಸರ್ಕಾರ ರೈತ ಪರ ಯಾವುದೇ ಯೋಜನೆಗಳನ್ನು ಮಾಡಿಲ್ಲ. ಈ ಸರ್ಕಾರ ರೈತರ ಭೂಮಿಯನ್ನು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ. ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಿಲ್ಲ. ಬಿಜೆಪಿ ಸರ್ಕಾರದ ಅಭಿವೃದ್ಧಿಗೆ ಕೆರೆಗಳಿಗೆ ನಿರಂತರವಾಗಿ ನೀರು ಹರಿಯುತ್ತಿದ್ದು, ಹೀಗೇಕೆ ಹರಿಯುತ್ತಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕಿಡಿಕಾರಿದರು. ಪ್ರತಿಭಟನೆಯಲ್ಲಿ ಹರವೆ ಬಿಜೆಪಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಮಹದೇವ್ ಪ್ರಸಾದ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಕಮಲಮ್ಮ, ಎಸ್ಟಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗಿರೀಶ್, ಚಿಕ್ಕನಾಗಪ್ಪ, ಕೃಷ್ಣ ಶೆಟ್ಟಿ, ನಂಜುಂಡಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಹದೇವಸ್ವಾಮಿ, ಶಕ್ತಿ ಕೇಂದ್ರ ಅಧ್ಯಕ್ಷರಾದ ಕಲ್ಪೂರ್ ವೃಷಭೇಂದ್ರ ಸ್ವಾಮಿ, ಭುಜನಗೌಡ ಪುಡಿ ಮಹದೇವಸ್ವಾಮಿ, ಸೊಸೈಟಿ ಅಧ್ಯಕ್ಷ ಮಾದಪ್ಪ, ಡೈರಿ ಮಾಜಿ ಅಧ್ಯಕ್ಷ ಸಿಎಂ ಮಲ್ಲಣ್ಣ, ನಾಗಭೂಷಣ್ ಹರವೆ, ಮಧು ನಟರಾಜು, ಹಳೇಪುರ ಸುಂದರಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಹುಕುಮಚಳ್ಳಿ ಸ್ವಾಮಿ, ಶಿವಣ್ಣ ನಾಯಕ್, ಹೆಗಡೆಗೆ ಮಹಾದೇವಪ್ಪ, ಎಂಸಿ ಪ್ರಕಾಶ್, ಶಿವಕುಮಾರ್, ಮೂಡ್ನಾಕೋಡು, ಮಂಜು ಕುಮಾರ್, ಕೆಂಡೆ, ಪರಶಿವಪ್ಪ, ಲಿಂಗಣ್ಣ, ಎಸ್ ಮಂಜು ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ. ಕೆರೆ ಗುದ್ಲಿ ಪೂಜೆ ನಾಮವ್ಯವಸ್ಥೆಗಾಯ್ತು. ಒಂದು ದಿವಸ ನೀರು ತುಂಬಿಲ್ಲ ಕೆರೆಗೆ. ಕೇತಳಿ ಕೆರೆಯಿಂದ ಬಂದು ನೀರು ತುಂಬುತ್ತಾರೆ, ಒಂದು ದಿವಸ ಕೆರೆಗೆ ನೀರು ಬರಲಿಲ್ಲ. ಮತ್ತೆ ನಂಜಾರ ಪಕ್ಕದಲ್ಲಿರೋ ಕೆರೆಗಳಿಗೆ ಮೊದಲು 2 ಮೋಟರ್ ಹೊಡ್ತಿತ್ತು. ಜಿಲ್ಲಾ ಏನು ಹಮ್ಮಿಕೊಂಡಿದ್ದೀವಿ ಕಾರಣ ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಬರ ಏನಿದೆ, ಅದರಲ್ಲಿ ತುಂಬ ಅತಿ ಹೆಚ್ಚು ಬರ ಇರೋಂಥ ಒಂದು ಹೋಬಳಿ ಅಂತಂದರೆ ಹರವೆ ಹೋಬಳಿ. ಸರ್ಕಾರ
ನಿನ್ನೆ ಸ್ವಲ್ಪ ಇವರು ಮಂತ್ರಿಮಂಡಲ ರಚನೆ ಆದಮೇಲೆ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪುಟ್ಟರಂಗ ಶೆಟ್ಟಿ ಅವರು ನಿನ್ನೆ ಮಲಗಿದ್ದು ಎದ್ದು ಬಂದವ್ರೆ. ಯಾಕೆ ಅಂತಂದರೆ ಬೇರೆ ಯಾರೋ ಹೊರಗಡೆಯಿಂದ ಉಸ್ತುವಾರಿ ಸಚಿವರುಗಳಾಗಿದ್ದರೆ ಅಧ್ಯಯನ ಮಾಡಿದ್ರೆ ಅದೊಂದು ಅರ್ಥ ಬರ್ತಾಯಿತ್ತು. ಎದ್ದು ಬಿದ್ದು ಇಲ್ಲೇ 4 ಬಾರಿ ಗೆದ್ದಿದ್ದಾರೆ. ಗಣೇಶ್ ಪ್ರಸಾದ್ ಅವರು ಇಲ್ಲೇ ಗೆದ್ದಿದ್ದಾರೆ. ಇವರು ನಿನ್ನೆ ಹೊರಗೆ ಗಂಟೆ ಬರ ಇದೆ ಅಂತ ಇವ್ರಿಗೆ ಯಾವುದೇ ಕಾರಣಕ್ಕೂ ಅನಿಸಿರಲಿಲ್ಲ, ಮತ್ತು ಅವ್ರಿಗೆ ಗೊತ್ತೂ ಇರಲಿಲ್ಲ ಬರ ಇದೆ ಅಂತ. ನಿನ್ನೆ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಈ ಕ್ಷೇತ್ರದ ಶಾಸಕರು ಅಧ್ಯಯನ ಮಾಡ್ತೀವಿ ಅಂತ ಹೋದರು. ಹಾಗಾದರೆ ಇಲ್ಲಿವರೆಗೆ ಗಂಟೆ ನಿಮಗೆ ಬರ ಕಾಣಿಸ್ಲಿಲ್ವಾ ಅಂತ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಕ್ಷೇತ್ರದ ಶಾಸಕರಿಗೆ. ಯಾಕೆ ಅಂತಂದರೆ ಇವತ್ತು ಇವ್ರ ಹತ್ರ ನಿನ್ನೆ ಅಧ್ಯಯನ ಮಾಡಿದ್ದಾರೆ. ಇವ್ರ ಹತ್ರ ಯಾವುದೇ ಅಂಕಿಅಂಶಗಳೇ ಇಲ್ಲ. ಉದಾಹರಣೆ, ಈಗ ನಮಗೆ ಮೇವು ಬ್ಯಾಂಕ್ನ ತೆರಿಬೇಕಾಗಿತ್ತು. ಯಾವಾಗ ತೆರಿಬೇಕಾಗಿತ್ತು? ಈಗ ಹೆಚ್ಚು ಕಡಿಮೆ ಏನೇ ಇಲ್ಲ ಅಂದರೂ 2 ವರ್ಷದಿಂದ ತೀವ್ರತರವಾದ ಬರ ಇದೆ. ಇವ್ರ ಸರ್ಕಾರ ಬಂದು ಕೂಡ 3 ವರ್ಷ ಆಯಿತು. 3 ವರ್ಷದಿಂದ ಒಂದು ಕೆರೆ ಕಟ್ಟೆಗಳಿಗೆ ನೀರು ಬಿಡ್ತಾ ಇಲ್ಲ. ಮತ್ತು ಮೇವು ಬ್ಯಾಂಕ್ನ ತೆರಿಬೇಕಾಯ್ತು. ಅಟ್ಲೀಸ್ಟ್ ಗೋಶಾಲೆನ ತೆಗೆದು ಈಗ ಹಾಲಿ ಮೇವನ್ನ ಕೊಡೋಂಥ ಪ್ರಕ್ರಿಯೆ ಪ್ರಾರಂಭ ಆಗಬೇಕಾಯ್ತು. ಅದು ಕೊಡೋಕೆ ಏನಾಗಿದೆ, ಅಧ್ಯಯನ ಅನ್ನೋದೊಂದು ನಾಟಕ ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರುಗಳು ಮತ್ತು ಶಾಸಕರು. ಅಧ್ಯಯನ ಯಾಕೆ ಮಾಡ್ತಾ ಇದ್ದಾರೆ? ಸರ್ಕಾರದ ಖಜಾನೆ ಖಾಲಿ ಆಗಿದೆ. ಇನ್ನೊಂದಷ್ಟು ದಿನ, ಇನ್ನೊಂದು 20 ದಿನ, 1 ತಿಂಗಳು ಅಧ್ಯಯನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವರು ಕಾಲ ಕಳ್ಕೊಂಡು ಇದನ್ನೇ ಮಾಡ್ತಾರೆ. ಯಾಕಂದರೆ ದುಡ್ಡು ಹೊಂದ್ಸಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ಯಾಕೆ ಅಂತಂದರೆ ಮೇವು ಸಂಗ್ರಹಣೆ ಎಲ್ಲಿ ಮಾಡಿದ್ದಾರೆ ಅನ್ನೋದು ಮಾಹಿತಿ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಮತ್ತು ಜಾನುವಾರುಗಳ ಸಂಖ್ಯೆ ಎಷ್ಟಿದೆ ಅಂತ ಮಾಹಿತಿ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅಷ್ಟೋ ಇಷ್ಟೋ ಮಳೆ ಆಗೋಂಥ ಸಂದರ್ಭದಲ್ಲಿ ಮೇವನ್ನ ವಿತರಣೆ ಮಾಡಬೇಕಾಗಿತ್ತು ರೈತರಿಗೆ, ಜಾನುವಾರುಗಳಿಗೆ ಬೆಳೆಯೋಕ್ಕೆ. ಆ ಮೇವನು ಕೂಡ ಬೀಜನ ವಿತರಣೆ ಮಾಡಲಿಲ್ಲ. ಅಲ್ಲೇ ಸಂಪೂರ್ಣ ಈ ಸರ್ಕಾರ ರೈತರನ್ನ ಕಡೆಗಣಿಸಿದೆ ಅನ್ನೋಕ್ಕೆ ಅದೊಂದೇ ಸ್ಪಷ್ಟ ಉದಾಹರಣೆ. ಜೊತೆಗೆ ಏನಾಗಿದೆ, ನಮ್ಮ ಹೋಬಳಿ ಅಂತರ್ಜಲ ಮಟ್ಟ ಯಾವ ಮಟ್ಟಕ್ಕೆ ಕುಸಿದಿದೆ ಅಂತಂದರೆ, ಬೋರ್ಗಳು 100 ಜನ ಬೋರ್ನ ಬತ್ತಿ ಹೋಗಿರೋಂಥ ಸಾವಿರಾರು ಬೋರ್ಗಳು ಬತ್ತಿ ಹೋಗೋಂಥ ನಿದರ್ಶನ ಇದೆ. ಅವತ್ತು ನಮ್ಮ ಈ ಶಾಸಕರುಗಳಿಗೆ ಮತ್ತು ಸಚಿವರುಗಳಿಗೆ ಕಾಣಲಿಲ್ವ ಅನ್ನೋದು. ಯಾಕೆ ಅಂತಂದರೆ, ನೀವು ಯಾಕೆ ಮಲಗಿದ್ರಿ ಇಲ್ಲಿವರೆಗೆ? ಇವತ್ತು ನಮ್ಮ ಹೋಬಳಿಲಿ ಬೆಳೆ ಬೆಳೆದಂಥ ರೈತರು ಇದೇ ರೀತಿ ಮುಂದುವರೆದ್ರೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು, ಬರ ಪರಿಸ್ಥಿತಿನ. ಆದರೆ ಇವರು ಬರ ಪರಿಸ್ಥಿತಿನ ಗಂಭೀರವಾಗಿ ತೆಗೆದುಕೊಳ್ಳದೆ ರೈತರ ಬದುಕಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಇವತ್ತು ರೈತರ ಬದುಕನ್ನ ಕಿತ್ಕೊಳ್ತಾ ಇದ್ದಾರೆ. ಉದಾಹರಣೆ, ಈಗ ಸಾಕಷ್ಟು ಪಿಂಚಣಿಗಳ ಬಗ್ಗೆ ಮಾತಾಡಿದ್ರು. ಈ ಬರ ಇರೋಂಥ ಸಂದರ್ಭದಲ್ಲೇ ನೀವು ಎಲ್ಲ ಪಿಂಚಣಿಗಳನ್ನ ಪರಿಷ್ಕರಣೆ ನೆಪದಲ್ಲಿ ಎಲ್ಲನೂ ರದ್ದು ಮಾಡಿದ್ದೀರಾ, ನಿಲ್ಲಿಸಿದ್ದೀರಾ. ಇವತ್ತು ಬರದ ಜೊತೆಗೆ ಅವ್ರಿಗೆ ಬಿತ್ತಿದಂಥ ಫಸಲು ಇವತ್ತು ಎಷ್ಟು % ಹಾಳಾಗಿದೆ. ಹೆಚ್ಚು ಕಡಿಮೆ ಬಿತ್ತಿದಂಥ 100ಕ್ಕೆ 100 ಬಿತ್ತನೆ ಬೀಜಗಳು ಇವತ್ತು ಮೊಳಕೆ ಹೊಡೆದಂಥ ಸಂದರ್ಭ, ಮತ್ತು ಫಸಲು ಹಾಳಾಗಿರೋಂಥ ಸಂದರ್ಭದಲ್ಲಿ ಕೂಡ ನೀವು ಪರಿಷ್ಕರಣೆ ನೆಪದಲ್ಲಿ ಇವತ್ತು ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಕಲಚೇತರ ವೇತನ ಎಲ್ಲನೂ ನಿಲ್ಲಿಸ್ತಾ ಇದ್ದೀರಿ. ಈ ಬರದ ಸಂದರ್ಭದಲ್ಲಿ ಅವ್ರಿಗೆ ಅಷ್ಟೋ ಬದುಕಿಗೆ ಆಶ್ರಯ ಆಗ್ತಿದ್ದ ಸಂದರ್ಭದಲ್ಲಿ ನೀವು ಪಿಂಚಣಿಗಳನ್ನೂ ನಿಲ್ಲಿಸಿ ಅವ್ರ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದೀರಿ. ಈಗ ನೀವು ಇಷ್ಟು ಬರ ಇರೋದ್ರಿಂದ ನೀವು ಉಸ್ತುವಾರಿ ಸಚಿವರಿಗೆ ಬಂದ್ರಲ್ಲಪ್ಪ, ನೀವು ಒಂದಷ್ಟು ಮಧ್ಯಂತರ ಪರಿಹಾರ ಘೋಷಣೆ ಮಾಡಿ ನೀವು ಪರಿಹಾರ ಅಧ್ಯಯನನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಆಗ ಜನ ನಿಮ್ಮನ್ನ ಒಪ್ತಿದ್ರು. ನೀವು ರೈತರ ಪರವಾಗಿಲ್ಲ. ಇವತ್ತು ನೀವು ರೈತರ ಪರವಾಗಿದ್ರೆ ಈಗ ಹಾಲಿ ಎಲ್ಲ ಒಂದು ಪಂಚಾಯಿತಿ ವ್ಯಾಪ್ತಿ ಮಟ್ಟದಲ್ಲಿ ನೀವು ಮೇವಿನ ಕೇಂದ್ರಗಳು ತರಿಬೇಕಾಗಿತ್ತು. ನಿಮ್ಮ ಹತ್ರ ಜಾನುವಾರುಗಳ ಮಾಹಿತಿ ಇಲ್ಲ, ಕೊಳವೆ ಬಾವಿಗಳ ಮಾಹಿತಿ ಇಲ್ಲ, ಕೆರೆ ಕಟ್ಟೆಗಳ ಮಾಹಿತಿ ಇಲ್ಲ. ಆಗಲೂ ನೀವು ಅಧ್ಯಯನ ಮಾಡ್ತಿದ್ದೀವಿ ಅಂತ ಹೋದ್ರಿ. ನೀವು ಅಧ್ಯಯನ ಮಾಡಿದ ಪ್ರಯೋಜನ ಏನು ಬಂತು? ಮಾನ್ಯ ಸಚಿವರೇ ಮತ್ತು ಶಾಸಕರೇ, ನಿಮಗೆ ನಿಜವಾಗಿ ಜನರ ಬಗ್ಗೆ ಕಾಳಜಿ ಇದ್ದರೆ ನೀವು ಇಲ್ಲೇ ಗೆದ್ದವರು ಅಧ್ಯಯನ ಮಾಡೋ ಅಂಥದ್ದು ಏನಿತ್ತು? ನೇರವಾಗಿ ನೀವು ಮಧ್ಯಂತರ ಅವರಿಗೆ ಒಂದಷ್ಟು ಪರಿಹಾರ ನೀಡೋ ಅಂಥದ್ದು. ಎಲ್ಲ ಕಡೆ ನೀವು ಮೇವಿನ ಕೇಂದ್ರಗಳನ್ನ ತೆರೆಯೋದು ಯಾಕೆ ಮಾಡಲಿಲ್ಲ? ಅದನ್ನು ಸ್ಪಷ್ಟಪಡಿಸ್ಬೇಕು. ನಾವು ನಿಮಗೆ ಗಡುವು ಕೊಡ್ತಾ ಇದ್ದೀವಿ. ಇನ್ನೊಂದು ವಾರದೊಳಗೆ ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ, ಮುಖ್ಯವಾಗಿ ಅರವೆ ಹೋಬಳಿ ಒಂದು ಹೆಡ್-ಕ್ವಾರ್ಟ್ರು, ಅಲ್ಲಿ ನೀವು ಗೋಶಾಲೆ ತೆರೀಬೇಕು. ಪ್ರತಿ ಪಂಚಾಯತಿಲೂ ಗೋಶಾಲೆ ತೆರೀಬೇಕು. ಮತ್ತು ಮೇವಿನ ಕೇಂದ್ರಗಳನ್ನ ಪ್ರಾರಂಭ ಮಾಡಿದರೆ ಪ್ರತಿ ಪಂಚಾಯತಿ ವ್ಯಾಪ್ತಿಲಿ ನಾವು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನು ಪ್ರತಿ ಪಂಚಾಯತಿ ವ್ಯಾಪ್ತಿಲಿ ಇನ್ನೊಂದು ವಾರದೊಳಗೆ ನೀವು ಮೇವಿನ ಕೇಂದ್ರ ಏನಾರು ತೆರೀಲಿಲ್ಲ, ಗೋಶಾಲೆ ತೆರೀಲಿಲ್ಲ,
ಕೆರೆಗಳಿಗೆ ನೀರು ಬಿಡಲಿಲ್ಲ, ರೈತರು ಪರಿಹಾರ ಕೊಡಲಿಲ್ಲ ಅಂತಂದರೆ ನಾವು ನಮ್ಮ ಪ್ರತಿಭಟನೆನ, ನಮ್ಮ ನಿರಂತರ ಧರಣಿನ ನಾವು ಪಂಚಾಯಿತಿ ವ್ಯಾಪ್ತಿಗೆ ವಿಸ್ತರಣೆ ಮಾಡ್ತೀವಿ. ನೀವು ರೈತರನ್ನ ಸಂಪೂರ್ಣ ಮಾಡ್ತಿದ್ದೀರಿ. ಹಾಗಾಗಿ ನೀವು ತಕ್ಷಣವೇ ರೈತರಿಗೆ ಪರಿಹಾರ ಕೊಡಬೇಕು. ಅದನ್ನು ಉದಾಹರಣೆ ನೀವು BJP ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, ನಿಮಗೆ ನೋಡಿ ಅವ್ರವ್ರ ಖಾತೆಗೆ 50,000, 1 ಲಕ್ಷ, 2 ಲಕ್ಷ ಪರಿಹಾರ ಕೊಟ್ಟರು. ಇವತ್ತು ನೀವೇನಾಡ್ತಾ ಇದ್ದೀರಿ? ನಾಟಕ ಮಾಡ್ತಾ ಇದ್ರಿ ಅಧ್ಯಯನ ಅಂತ. ನೀವು ಅಧ್ಯಯನ ಮಾಡೋದಲ್ಲ, ನೀವು ಇಲ್ಲೇ ಗೆದ್ದಿರೋರು. ಯಾರೋ ಹೊರ ಜಿಲ್ಲೆಯಿಂದ ಉಸ್ತುವಾರಿ ಸಚಿವರು, ಯಾರೋ ಹೊರ ಜಿಲ್ಲೆಯಿಂದ ಮಂತ್ರಿ ಆಗಿದ್ರೆ ನೀವು ಅಧ್ಯಯನ ಮಾಡೋದ್ರಲ್ಲಿ ಅರ್ಥ ಇರ್ತಿತ್ತು. ನೀವು ಇಲ್ಲೇ 4 ಬಾರಿ ಗೆದ್ದಿದ್ದೀರಿ, ಇಲ್ಲೇ MLA ಆಗಿದ್ದೀರಿ, MP ಆಗಿದ್ದೀರಿ. ಅಧ್ಯಯನ ಅವಶ್ಯಕತೆ ಇದೆಯಾ ಅಂತ ನೀವು ನೇರವಾಗಿ ಮೇವಿನ ಕೇಂದ್ರಗಳನ್ನ ತೆರೀಬೇಕು, ಮತ್ತೆ ಪರಿಹಾರ ಕೊಡಬೇಕು ರೈತರಿಗೆ, ಮತ್ತೆ ಅವರ ಬೋರ್ಗಳು ರೀಚಾರ್ಜ್ ಹಾಕಕ್ಕೆ ಕೆರೆ ಕಟ್ಟೆಗಳಿಗೆ ನೀರು ಬಿಡೋ ಅಂಥದ್ದಾಗಬೇಕು. ಇವತ್ತು ಎಲ್ಲ ಕೆರೆ ಕಟ್ಟೆಗಳಿಗೆ ನೀರು ಬಿಡಲಿಲ್ಲ ಅಂತಂದ್ರೆ ರೈತ ಆತ್ಮಹತ್ಯೆ ಆದಿ ಹಿಡಿಬಿಡ್ತದಾನೆ. ಅದಕ್ಕೆ ನೀವೇ ಹೊಣೆಗಾರರಾಗ್ತೀರಿ. ಸರ್ಕಾರವೇ ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಕಾಗತ್ತೆ. ದಯಮಾಡಿ ಬೇಗ ನೀವು ಇನ್ನೊಂದು ವಾರದೊಳಗೆ ನಾವು ಹೇಳ್ದಾಗೆ ನೀವು ಏನಾದರೂ ಗೋಶಾಲೆ ಮತ್ತು ಮೇವು ಮತ್ತು ಪರಿಹಾರ, ಹಾಗೆ ಎಲ್ಲ ವೃದ್ಧಾಪ್ಯ ವೇತನಗಳಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ, ವಿಕಲಚೇತನ ಪಿಂಚಣಿಗಳನ್ನ ದಯಮಾಡಿ ಬರ ಕಳೆಯವರೆಗೆ ನೀವು ಯಾವುದೇ ಪರಿಷ್ಕರಣಾ ಕಾರ್ಯಗಳನ್ನ ನಿಲ್ಲಿಸಿ ಆ ಫಲಾನುಭವಿಗಳಿಗೆ ನ್ಯಾಯ ಕೊಡಿ. ನಿನ್ನೆ ಉಸ್ತುವಾರಿ ಸಚಿವರು ಅಳಪುರಕ್ಕೆ ಹೋದಾಗ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? 6 ತಿಂಗಳಿಂದ ನನ್ನ ಮಗನಿಗೆ ಒಬ್ಬ ವಿಕಲಚೇತನ, ಅವನಿಗೆ ಇನ್ನೂ ನಮಗೆ ಇದು ಪಿಂಚಣಿ ಬರ್ತಾ ಇಲ್ಲ, ನಮಗೆ ವಿಕಲಚೇತನರ ಪೆನ್ಷನ್ ಬರ್ತಾ ಇಲ್ಲ. ನೀವು ಏನಾದರೂ ಹೋಗಿ ಜಿಲ್ಲಾಧಿಕಾರಿ. ಈ ಸರ್ಕಾರ ಗೊತ್ತೇಳಿ ಸರ್ಕಾರ ಅವ್ರ ಚೇರ್ಗೋಸ್ಕರ ಏನಾರ ಮಾಡ್ಕೊಂಡು ರೈತರ ಬಗ್ಗೆ ಆಗಲಿ, ಪಿಂಚಣಿ ಬಗ್ಗೆ ಆಗಲಿ, ವೃದ್ಧಾಪ್ಯ ವೇತನ ಬಗ್ಗೆ ಆಗಲಿ, ಬೆಳೆ ಬಗ್ಗೆ ಆಗಲಿ ಯಾರೂ ಅವರು ಜನಕ್ಕೋಸ್ಕರ ಏನು ಮಾಡ್ತಾ ಇರಲಿಲ್ಲ. ಅವರು ಈಗ ಸರ್ಕಾರ ಏನಂದ್ರೆ ಅವ್ರ ಕುರ್ಚಿಗೋಸ್ಕರ ನನಗೆ ನಾನು CM ಆಗಬೇಕು, ನಾನು ಮಂತ್ರಿ ಆಗಬೇಕು, ನಾನು ಇದಾಗಬೇಕು ಅಂತ ಕನ್ಕೊಂಡು ಬಂದವರು ಅವರು. ಈ ಸರ್ಕಾರ ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ಅದರಿಂದ ನಮ್ಮ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ, ಕಾಳಜಿನೂ ಇಲ್ಲ. ರೈತರ ಬಗ್ಗೆ ಅವರು ಒಂದು ದಿನ ರೈತರ ಬಗ್ಗೆ ಯಾವ ಥರದ ಯೋಚನೆ ಮಾಡಲಿಲ್ಲ ಅವರು, ಈ ಕಾಂಗ್ರೆಸ್ ಸರ್ಕಾರ. ಅದರಿಂದ ನಮ್ಮ ರೈತರ ಅನ್ನ ಕಿತ್ಕೊಂಡಿದ್ದಾರೆ, ರೈತರ ಬಾಲ್ ಕಿತ್ಕೊಂಡಿದ್ದಾರೆ ಈ ಸರ್ಕಾರ. ಅಲ್ಲ ಸ್ವಾಮಿ, ಕೆರೆಗೆ ನೀರಿಲ್ಲ, ಅದು ಗೊತ್ತಿದೆ. ಯಾಕಪ್ಪ? BJP ಸರ್ಕಾರ ಇರುವಾಗ ಪ್ರತಿ ತಿಂಗಳು ನೀರು ಹರಿತಿತ್ತು, ಈಗ ಯಾಕೆ ಹರಿತಾ ಇಲ್ಲ? ಯಾಕೆ ನೀರಿಲ್ವಾ? ಈಗ ಕೆರೆಯಲ್ಲಿ ನೀರಿಲ್ವಾ? ಯಾಕೆ ಹರಿತಾ ಇಲ್ಲ? ಅವಾಗ ಮಾತ್ರ ಬೇಕಿತ್ತಾ? BJP ಸರ್ಕಾರ ಇರುವಾಗ ನೀರು ಹರಿತಾ ಇತ್ತು, ಈಗ ಯಾಕೆ ಹರಿತಾ ಇಲ್ಲ? ಒಂದು. ಆಮೇಲೆ ಇನ್ನೊಂದು, ಯಾರು ಹೇಳ್ತಿದ್ರು ಮೊನ್ನೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆರೆಯಲ್ಲಿ ಒಂದು ಸಭೆ ಆಯಿತು. ಅವತ್ತು ಸಿದ್ದರಾಮಯ್ಯ ನೀರು ಕೊಟ್ಟರಂತೆ, SC ಮಹದೇವಪ್ಪ ನೀರು ಕೊಟ್ಟರಂತೆ, ಮತ್ತೆ ಮಹದೇವ ಪ್ರಸಾದ್ ನೀರು ಕೊಟ್ಟರಂತೆ. ಅಲ್ಲ ಸ್ವಾಮಿ, ನೀರು ತಂದು ಕೊಟ್ಟವ್ರೆ ಬೇರೆ. ನಮ್ಮ ಈ ಭಾಗಕ್ಕೆ ನೀರು ತಂದು ಕೊಟ್ಟರು ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಂತ ಮಾಜಿ ಮುಖ್ಯಮಂತ್ರಿಗಳಂತ BS ಯಡಿಯೂರಪ್ಪ ಸಾಹೇಬರು, ಮತ್ತು ನಮ್ಮ JS ಬುದ್ಧಿಯವರು, ವೀರತ್ಮಕ್ತ ಮಹಾಸ್ವಾಮಿಗಳಂತ JS ಬುದ್ಧಿಯವರು ಕೊಟ್ಟರು. ಮತ್ತು ನಮ್ಮ ಕಾಲ್ನುಡಿ ಗ್ರಾಮದ ಅಧ್ಯಕ್ಷರಾದಂಥ ಗುರುಸ್ವಾಮಿ ಅವರು ವಿಶೇಷವಾಗಿ ಅವರು ನಮ್ಮ ಜೊತೆಗೆ ರೈತರು ಸಪೋರ್ಟ್ ಮಾಡ್ತಿದ್ರು. ನೀರು ಬಂದಿದೆ ಸ್ವಾಮಿ, ನೀರು ತಂದು ಕೊಟ್ಟವ್ರು ಬಿಟ್ಬಿಟ್ಟು ನೀರು ಕೊಡದೇವ್ರ ಹೆಸರು ಹೇಳ್ತಾರೆ. ನನಗೆ ಹೇಳಿದೆ ಅವರು, ನೀವು ಬಂದಿರೋದು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಓಪನ್ ಮಾಡುತ್ತೆ, ಪುಸ್ತಕ ಓಪನ್ ಮಾಡ್ಬಿಟ್ಟು ಹೋಗಿ. ಇಲ್ಲಿ ರಾಜಕೀಯ ಮಾತಾಡಬೇಡಿ. ನೀವು ನೀರು ಕೊಟ್ಟವರು BS ಯಡಿಯೂರಪ್ಪ, ನೀರು ತಂದು ಕೊಟ್ಟವರು JS ಸ್ವಾಮಿಗಳು, ನೀರು ತಂದು ಕೊಟ್ಟವರು ಕಾಲ್ನುಡಿ ಗುರುಸ್ವಾಮಿಗಳು, ಅವ್ರ ಹೆಸರು ಹೇಳಿ. ಯಾಕಂದ್ರೆ ಮಹಾನುಭಾವರು ನೋಡಿ. ಇನ್ನೊಂದು ತಪ್ಪಲಿ ಏನಂದ್ರೆ, ಅವತ್ತು ಕೆರೆಹಳ್ಳಿನಲ್ಲಿ ನಿಜವಾಗೂ ಕೆರೆಹಳ್ಳಿ ಬೀದವರೆಗೆ ಎಲ್ಲ ಜನಾಂಗದವರು BJPಗೆ ಓಟ್ ಹಾಕ್ಬೇಕಿತ್ತು. ಅವತ್ತು ಕಾಂಗ್ರೆಸ್ನ ಗೆಲ್ಸ್ಬಾರ್ದಾಗಿತ್ತು. ಕೆಲಸ ಮಾಡಿದವ್ರು ನಾವು ಓಟ್ ಹಾಕ್ತಾ ಕಾಂಗ್ರೆಸ್ಗೆ. ಇದೇನು ಉಂಟಾ ಸ್ವಾಮಿ ಇದೆಲ್ಲ? ಅದರಿಂದ ಈ ಕರ್ನಾಟಕ ಸರ್ಕಾರ ಇದೆಯಲ್ಲ, ಲಜ್ಜೆಗಟ್ಟ ಸರ್ಕಾರ. ಜನಕ್ಕೆ ಯಾವುದೇ ಥರದ ಸಹಾಯ ಇಲ್ಲ, ಮತ್ತು ವೃದ್ಧಾಪ್ಯ ವೇತನ ದುಡ್ಡು ಬರ್ತಾ ಇಲ್ಲ, ಗೃಹ ನಿರ್ಮಾಣ ಇದು ಸಂಘ ಅದು ಯಾವ ಥರದ ಇದಿಲ್ಲ, ಬಂದಿಲ್ಲ, ಯಾವುದೂ ದುಡ್ಡು ಬರ್ತಾ ಇಲ್ಲ. ದಯವಿಟ್ಟು ಈ ಸರ್ಕಾರಕ್ಕೆ ನಮ್ಮ ಅರವೆ ಹೋಬಳಿಯ ರೈತರವರು, ಪಕ್ಷದವರು ಮತ್ತು ನಮ್ಮ ಎಲ್ಲ ಜನಾಂಗದವರು ಸೇರಿಕೊಂಡು ಈ ದಿನನ ಕರಾಳ ದಿನ ಆಚರಿಸಬೇಕು ಅಂತೇಳಿ ಮುಷ್ಕರನ ಕೂಡ್ಕೊಂಡಿದ್ದೀವಿ. ದಯವಿಟ್ಟು ಈ ಸರ್ಕಾರ ಎತ್ಕೊಂಡು ನೀರು ಬಿಡೋ ಥರ ಮತ್ತು ವೃದ್ಧಾಪ್ಯ ವೇತನ ಥರ ಮತ್ತು ಇನ್ನು ಹಲವಾರು ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಹೇಳ್ತೀನಿ. ಗೋಶಾಲೆಗೆ ನೀರಿಲ್ಲ, ಗೋಶಾಲೆಗೆ ಮೇವಿಲ್ಲ, ಗೋಶಾಲೆ ತರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ.